ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮ ಮಿತ್ರರಿಗೆ, ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ಕುಟುಂಬಸ್ಥರಿಗೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ, ಹಾಗೆ ಎಲ್ಲ ತಾಯಂದಿರಿಗೆ ಎಲ್ರಿಗೂ ನಮಸ್ಕಾರ. ಮಾತು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಫಸ್ಟು ಕ್ಷಮೆ ಕೇಳ್ತೀನಿ, ಯಾಕಂದರೆ ಸ್ವಲ್ಪ ಲೇಟ್ ಆಯಿತು ಇಲ್ಲಿ ಬಂದು ನಿಮ್ಮನ್ನ ಮೀಟ್ ಮಾಡೋದು, ಕ್ಷಮೆ ಇರಲಿ. ಈ ಚಿತ್ರದ ಹೆಸರು ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಸಿನಿಮಾ ಹೆಸರು ಕ್ರಿಮಿನಲ್ ಅಂತ. ಇದು ನನ್ನ 7ನೇ ಚಿತ್ರ. ನಮ್ಮ ತಂಡದ ಬಗ್ಗೆ ನಾನು ಮಾತಾಡೋದು ಫಸ್ಟು. ಈ ಚಿತ್ರದಲ್ಲಿ ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಬಂದು ತುಂಬ ಹೆಸರು ಮಾಡಿರುವಂಥ DOP, ದಟ್ ಈಸ್ ವೈದಿ ಸರ್. ಸರ್, ವೆಲ್ಕಮ್ ಟು ದ ಟೀಮ್ ಆ್ಯಂಡ್ ಎಕ್ಸೈಟೆಡ್ ಟು ವರ್ಕ್ ವಿತ್ ಯು ಸರ್. ಆ್ಯಂಡ್ ಎರಡನೇದು ಮುರಳಿ ಮಾಸ್ಟರ್ ಬಗ್ಗೆ ಹೇಳಬೇಕು ಅಂದರೆ ಖರಾಬು, ಬಾಸು ಖರಾಬು, ಪುಗುರು, ಮಾರ್ಟಿನ್ನು, ಈ ಥರ ಒಳ್ಳೊಳ್ಳೆ ಸಾಂಗ್ನ ಕಂಪೋಸ್ ಮಾಡಿ ಅವ್ರದ್ದೇ ಯೂನಿಕ್ ವೇ ಮತ್ತು ಯೂನಿಕ್ ಸ್ಟೆಪ್ಸ್ನ ಕ್ರಿಯೇಟ್ ಮಾಡಿದಂಥ ಮಾಸ್ಟರ್ ಜೊತೆ ಮತ್ತೆ ಕ್ರಿಮಿನಲ್ ವರ್ಕ್ ಮಾಡ್ತಾ ಇದ್ದೀನಿ ಅನ್ನೋದು ಖುಷಿ ಆಗುತ್ತೆ. ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ ನೋಡಿ ಸರ್. ಏನಕ್ಕೆ ಅಂದರೆ ನಮ್ಗೇನಕ್ಕೆ ತುಂಬ ರೆಸ್ಪಾನ್ಸಿಬಲ್ ಫೀಲ್ ಆಗುತ್ತೆ ಅಂದರೆ, ನನ್ನ ಆತ್ಮೀಯ ಗೆಳೆಯ ಚಂದನ್ ಶೆಟ್ಟಿ ಅವರು ಕಂಪೋಸ್ ಮಾಡಿದಂಥ ಸಾಂಗು ತುಂಬಾ ದೊಡ್ಡ ರೀಚ್ ಆಗಿತ್ತು. ಈಗಲೂ ಎಲ್ಲೋದ್ರೂ ಮಕ್ಕಳೆಲ್ಲ ಕೇಳೋದು ಕರಾವು ಅಂತಾರೆ. ಸೊ ಈಗ ಅಗೇನ್ ಮುರಳಿ ಮಾಸ್ಟರು, ಚಂದನ್ ಶೆಟ್ಟಿಯವರು ಇವರೆಲ್ಲ ಸೇರಿಕೊಂಡು ಸಾಂಗ್ ಕಂಪೋಸ್ ಮಾಡ್ತಿದ್ದಾರೆ ಅಂದರೆ ಜವಾಬ್ದಾರಿ ಜಾಸ್ತಿ ಇದೆ 100%. ಸೊ ಇದೊಂದು ದೊಡ್ಡ ನಮಗೇನೆ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಫೀಲ್ ಆಗ್ತಾಯಿದೆ. ಸೊ ಎಕ್ಸ್ಪೆಕ್ಟೇಷನ್ಸು ಫುಲ್ಫಿಲ್ ಮಾಡ್ತೀವಿ ಅನ್ನೋ ಒಂದು ನಂಬಿಕೆ ಇದೆ. ಆ್ಯಂಡ್ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು, ರಾಜ್ಗುರು ಸರ್. ರಾಜ್ಗುರು ಸರ್ನ ಮೀಟ್ ಮಾಡಿದಾಗ ಕತೆ ಹೇಳ್ತೀನಿ ಅಂದರು. ಕತೆ ಕೇಳಿದೆ. ಕತೆ ಕೇಳಿದ ತಕ್ಷಣ ನನಗೆ ಫಸ್ಟ್ ಸ್ಟ್ರೈಕ್ ಆಗಿದ್ದು ಕ್ಯಾರೆಕ್ಟರ್ ಮತ್ತು ಎಂಟೈರ್ ಸಿನಿಮಾದ ಟೋಟಾಲಿಟಿ ಅಂತ ಏನು ಹೇಳ್ತೀವಿ, ತುಂಬಾ ಡಿಫ್ರೆಂಟ್ ಆಗಿತ್ತು. ಈ ಥರ ಯಾರು ಮಾಡ್ತಾರೆ ಅಂದರೆ ಅವ್ರದ್ದೇ ಒಂಥರ ಎವಿಡೆನ್ಸ್ ಥರ ಇತ್ತು. ನಿಜವಾಗ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಹಾವೇರಿಯಲ್ಲಿ ನಡೆದಂಥ ಕಥೆ ಇದು. ದೊಡ್ಡ ಕಥೆ ನಡೆದಿತ್ತು. ಹಾವೇರಿ ಮತ್ತು ಆಂಗಲ್ ಅಲ್ಲಿ ನಡೆದಂಥ ಒಂದು ಪ್ರೇಮಿಗಳ ಕಥೆ, ಒಂದು ಪ್ರಾಪರ್ ಅಥೆಂಟಿಕ್ ಕಲ್ಟ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ದಿಸ್ ಮೂವಿ ಇಸ್ ಬೇಸ್ಡ್ ಆನ್ ಟ್ರೂ ಲವ್ ಸ್ಟೋರಿ. ಏಕೆಂದರೆ ನಿಜವಾಗ್ಲೂ ನಡೆದಂಥ ಕತೆ. ನಾವು ಪಾತ್ರನ ಇಲ್ಲ ಮಾಡಿಫೈ ಮಾಡ್ಕೊಬೋದಲ್ಲ, ಇಲ್ಲ ನಾನು ಹಿಂಗೆ ಮಾಡ್ಕೊಬೋದು, ಇಲ್ಲ ಹಿಂಗೆ ಹೀರೋಯಿಸಮು, ನಥಿಂಗ್. ನಿಜವಾಗ್ಲೂ ಏನು ನಡೆದಿದೆಯೋ 99% ಅದೇ ರೀತಿ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ತುಂಬ ಕಮರ್ಷಿಯಲಾಗಿ ನಾನು ನಮ್ಮ DOP ಸರು, ಡೈರೆಕ್ಟ್ರು ಎಲ್ಲ ಮತ್ತು ಪ್ರೊಡ್ಯೂಸರ್ ಸರ್ ಎಲ್ಲ ಕೂತ್ಕೊಂಡಾಗ ಪ್ಲ್ಯಾನ್ ಮಾಡಿದ್ದು ಅಷ್ಟೇ. ತುಂಬ ಎಲಿವೇಷನ್ಸು ಆ ಥರ ಎಲ್ಲ ಏನೂ ಇಲ್ಲದೆ, ಪಾತ್ರಕ್ಕೆ ಏನು ಬೇಕು ಕರೆಕ್ಟಾಗಿ, ಕತೆಗೆ ಏನಿದೆಯೋ ಆ ಪಾತ್ರ ಹೆಂಗೆ ನಡ್ಕೊತಿತ್ತೋ ಅದೇ ಥರ ಮಾಡಬೇಕು, ಒಂಥರ ಎನ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಖಂಡಿತ ಇದು ತುಂಬ ರಿಯಲಿಸ್ಟಿಕ್ಕಾಗಿ ಶೂಟ್ ಮಾಡೋದಕ್ಕೆ ಮತ್ತು ಪ್ರೆಸೆಂಟ್ ಮಾಡೋದಕ್ಕೆ ಡೆಫಿನೆಟ್ಲಿ ಟ್ರೈ ಮಾಡ್ತೀವಿ. ಆ್ಯಂಡ್ ಭರ್ಜರಿ ಚಿತ್ರ ಆದಮೇಲೆ ನಿಮ್ಮಿ ಡಾರ್ಲಿಂಗ್ ಆದಮೇಲೆ ತಾರಮ್ಮನ್ನ ನಾನು ಯಾವಾಗಲೂ ನಿಮ್ಮಿ ಡಾರ್ಲಿಂಗ್ ಅಂತ ಕರೀತೀನಿ. ಆ ಚಿತ್ರದಲ್ಲಿ ಏನೋ ದನ ಕಾಯೋಕ್ಕೂ ಲಾಯಕ್ಕಿಲ್ಲ ಅಂದವನು ಇವಾಗ ದೇಶ ಕಾಯೋಕೆ ಹೋಗ್ತಿದೆಯಲ್ಲ ಮಗರೇ ಅಂದಾಗ, ಇಲ್ಲ ನಿಮ್ಮಿ ಡಾರ್ಲಿಂಗ್ ಹಂಗಲ್ಲ, ನಾನು ಮಾತು ಕೇಳೇ ಅಂತೀನಿ. ಸೊ ಅವಾಗಿಂದ ನಿಮ್ಮಿ ಡಾರ್ಲಿಂಗ್ ಅಂತಲೇ ನಾನು ಕರೆಯೋದು. ಈ ಚಿತ್ರದಲ್ಲಿ ತಿರ್ಗಾ ನನ್ನ ತಾಯಿಯಾಗಿ ಅಭಿನಯಿಸಿ ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಯಾಕೆಂದರೆ ನಾನು ಆ ಅಮ್ಮನ್ನ ಕೇಳಿದೆ, ಅಮ್ಮ ಒಂದೊಳ್ಳೆ ಪಾತ್ರ ಇದೆ, ನೀವು ದಯವಿಟ್ಟು ನೀವು ಪೊಲಿಟಿಕಲ್ ಲೈಫಲ್ಲಿ ಬ್ಯುಸಿ ಇರ್ತೀರ ಗೊತ್ತು, ಬಟ್ ನಮಗೊಂದು ಒಳ್ಳೆ ಕತೆ ಇದೆ ಅಂದಿದ ತಕ್ಷಣ ಅವ್ರಿಗೆ ಹಿಂದೆ ಮುಂದೆ ಏನು ಕಳಿಸಪಿ ಮಾಡ್ತೀನಿ ನಾನು ಈ ಚಿತ್ರನ ಅಂತ ಹೇಳಿದ್ರು. ಕೇಳಿದ ತಕ್ಷಣ ಅವರು ಅಮ್ಮನೂ ತುಂಬ ಶಾಕು, ಏನು ಈ ಥರ ಇದೆ ಕತೆ, ಇದನ್ನು ಹೆಂಗೆ ಒಪ್ಕೊಂಡೆ ಅಂತ. ಸೊ ಖುಷಿ ಆಯಿತು.